ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟ್ರಿಗೆ ಜನ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ, ಯಾರು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸಿವ್ ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮಿ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶೋಕ್ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ, ಈ ಥರ ಓಕೆನಾ ಅಂತ. ಸೊ ಅವರು ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಾಮ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನು. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನು. ನಮ್ಮ ಕಮಿಡಿಯನ್ ಗಿರಿ ಅವರು ಇದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಾಂಗಣ. ರಾಜು ತಾಳಿಕೊಟ್ಟಿ ಸರ್ ಕೂಡ ಇದ್ದಾರೆ, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ನನಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ಸ್ ಆ್ಯಕ್ಟಿಂಗ್ ವಿತ್ ಸತ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಅದು ಸರ್ ಹಾಗೂ ಮಂಜು ಸರ್ಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನನಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದಮೇಲೆ ವಿಸ್ತಾರ ಅಂದಾಗ ನನಗೆ 2ನೇ ದಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ವಿಸ್ತಾರಣ್ಣ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ದಿನ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅಂದು ಡೈರೆಕ್ಟ್ರ್ ಬಂದರು, ಕತೆ ಆಯಿತು, ಅದ್ರ ಕೊಡೋದಾಗಾಯಿತು, ಎಲ್ಲ ಮುಗಿದಿನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಇನ್ನೊಬ್ಬರು ಬೇಕಲ್ಲ ಸರ್, ಒಂದು ಯಾರು ಮಾಡೋದು ಚಂದ ಸರ್ ಮೊದಲನೇದಾಗಿ ವಿಜಯ್ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಯ್ ಮಾಮ ಬಳಿ ಮಾತಾಡ್ತೀನಿ ನಾನು, ನಮ್ಮದು ಅವ್ರದ್ದು ಒಂದು ತುಂಬ ರಿಲೇಸ್ ಇರ್ತದೆ, ನಮ್ಮ ಮಾಮ ಮಾತಾಡ್ತೀನಿ ಮಾಡಿದ್ದೆ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರು ರೇಗಿಸ್ಕೊಂಡು ಆತ ಒಂದಿರ್ತೀವಿ. ನಾವು ಆಲ್ರೆಡಿ 2-3 ಸಿನಿಮಾ ಮಾಡ್ತೀವಿ. ಆ ರಿಲೇಷನ್ ಚೆನ್ನಾಗಿ ಕೇಳಿದಾಗ ಸರಿ ಮಾಡೋಣ, ಮಾಡ್ಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ಗೆ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾದವರು ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ಅಂದರೆ ನಮ್ಮ ಬಿದ್ದಪ್ಪರ್ಗೆ ಪಾಪ ಅವ್ರು ಯಾವುದೋ ಶೂಟಿಂಗ್ ಇತ್ತು, ಹೇಳಿಲ್ಲ ಸರ್ ಈ ಥರ ಹಿಂಗೈತೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಮಗೆ ಮಾಡಿಕೊಟ್ರು. ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಇದೆ. ಇವತ್ತು